ಚಿಕ್ಕಮಗಳೂರಿನ ಶಂಕರಪುರದಲ್ಲಿರುವಂತಹ ಒಂದು ಪ್ರತಿಭೆ ಆಯುಷ್ ಅನಿಲ್ ಅನ್ನುವಂಥವರು 581 ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. 1 ವರ್ಷದ ಶ್ರಮ ನಮಗೆ ನೋಡೋರಿಗೆ ಬರೀ ಒಂದು ಮಾರ್ಕ್ಸ್ ಅಲ್ಲಿ ಕಾಣುತ್ತೆ. ಹಿಂದೆ ಶ್ರಮ ಎಷ್ಟಿತ್ತು, ಎಲ್ಲಿ ಓದಿದ್ದು, PL ಸ್ಕೋರ್ ಎಷ್ಟಿತ್ತು. ನಾನು ಲಾಂಗ್ ಟರ್ಮ್ ತಗೊಂಡಿದ್ದು ಮಂಗಳೂರಿನ ಇನ್ಸ್ಪೈರ್ ನೀಟ್ ಅಕಾಡೆಮಿ ಅಂತ ಬೇರುಕಟ್ಟೆಯಲ್ಲಿರೋದು. ಅಲ್ಲಿನ ಟೀಚರ್ಸ್ ಎಲ್ಲ ಇಲ್ಲೇ ಚಿಕ್ಕಮಗಳೂರವ್ರೆ, ಪರಿಚಯ ಇರೋರು. ಸೊ ತುಂಬಾ ಕೇರ್ ಕೊಟ್ಟು ತುಂಬಾ ಫ್ಯಾಮಿಲಿ ಲೈಕ್ ಟ್ರೀಟ್ ಮಾಡಿದ್ರು ನಮ್ಮನ್ನ. ಯಾವ ರೀತಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇದ್ರಿ, ಎಷ್ಟು ಅವರ್ ಓದ್ತಾ ಇದ್ರಿ? ಸೊ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀಟ್ 2026 May 3 ಆದಾಗ 673 ಬಂದಿತ್ತು. ಮರು ಪರೀಕ್ಷೆ, ಈ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಅದು ತಿಳಿದ ಕೂಡಲೇ ನಿಮ್ ಮನಸ್ಥಿತಿ ಹೇಗಿತ್ತು, ಮತ್ತೆ ಅದಕ್ಕೆ ಮುಂದಿನ ಎಕ್ಸಾಮಿಗೆ ತಯಾರಿಗಳು ಹೇಗಿತ್ತು? ನೋಡಿ, ಇಲ್ಲಿ ಪೇಪರ್ ಲೀಕ್ ಆಗಿದ್ದು ನಾವು ಒಬ್ಬ ವ್ಯಕ್ತಿ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಕೆಲವು ವ್ಯಕ್ತಿಗಳು ಒಂದು ಗ್ರೂಪ್ ಅಲ್ಲಿ ತಪ್ಪಾಗಿದೆಯೇನೋ, ಬಟ್ ನಾವು ಅದಕ್ಕೆ ಎಜುಕೇಶನ್ ಸಿಸ್ಟಮ್ ಅನ್ನ ಡೈರೆಕ್ಟ್ ಆಗಿ ಬ್ಲೇಮ್ ಮಾಡಕ್ ಆಗೋದಿಲ್ಲ. ಮನುಷ್ಯಂಗೆ ನಾವ್ ಹೆಂಗ್ ಬದುಕಬೇಕು ಅನ್ನೋದನ್ನ ಕಲ್ಸ್ಕೊಳಂತ ನಿಂತ್ಕೊಂಡು ನಾವು ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು. ಕೋಚಿಂಗ್ ಸಮಯ ಏನಿದೆ, 1 ವರ್ಷದ ಅವಧಿಯಲ್ಲಿ ಮಧ್ಯಾಹ್ನ ಊಟ ಬಿಟ್ಟಿದ್ದಂತೆ. ಖಂಡಿತವಾಗಿ ನನಗೆ ಗೊತ್ತಿರ್ಲಿಲ್ಲ ಅದು. ಊಟ ಮಾಡಿದ್ರೆ ನಿದ್ದೆ ಬರುತ್ತೆ, ನಾನು ಅನ್ಕೊಂಡು ಸಾಧಿಸ್ಲಿಕ್ಕೆ ಆಗೋದಿಲ್ಲ ನನ್ಗೆ ಅಂತ ಹೇಳ್ಕೊಂಡು 1 ವರ್ಷ ಊಟ ಬಿಟ್ಟು ತುಂಬಾ ಕಷ್ಟಪಟ್ಟು ಓದಿದಾನೆ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ರೀನೀಟ್ ಆಗುತ್ತೆ ಅಂತ. ಒಂಥರ ಗಟ್ಟಿ ಹುಡುಗ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದು, ಪ್ರಾಕ್ಟಿಕಲ್ ಹುಡುಗ ತುಂಬಾ. ಬಟ್ ಅವನು ಒಂದು ಎಜುಕೇಶನ್ ವಿಷಯಕ್ಕೆ ಹತ್ತಿದ್ದ ಅವತ್ತೇ ನೋಡಿದ್ ನಾನು. ಇಡೀ ದಿನ ಹತ್ತಿದ್ದಾನೆ ಅವತ್ತು ಕುತ್ಕೊಂಡು. ಓದು ಮಗನೇ ಓದು ಅಂತ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೆ ಅವನಿಗೆ. ಅವನಲ್ಲಿ ಓದ್ತಿದ್ದಾಗ ನಾನೇ ಹೋಗಿ ಕದ್ದು ಕದ್ದು ನೋಡೋದು ಮಾಡೋದು, ಇದೆಲ್ಲ ನನ್ಗೊಂಥರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಇಡೀ ದೇಶಾದ್ಯಂತ ನೀಟ್ನದ್ದೇ ಚರ್ಚೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಇರಬಹುದು, ಇತ್ತೀಚೆಗೆ ಪ್ರತಿಭಟನೆಗಳಿರಬಹುದು. ಇದರ ಮಧ್ಯೆ ಚಿಕ್ಕಮಗಳೂರಿನ ಶಂಕರಪುರದಲ್ಲಿರುವಂತಹ ಒಂದು ಪ್ರತಿಭೆ, ಅದು ಆಯುಷ್ ಅನಿಲ್ ಅನ್ನುವಂಥವರು 581 ಅಂಕಗಳನ್ನ ಪಡೆಯೋದ್ರ ಮುಖಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಅದರ ಹಿಂದಿನ ಶ್ರಮ ಹೇಗಿತ್ತು, ಇವಾಗ ಅವರ ಅಭಿಪ್ರಾಯ ಏನು, ಹಾಗೆ ಅವರ ಪೋಷಕರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ಇವಾಗ ಅಂತಲ್ಲ, ರಿಸಲ್ಟ್ ನೋಡಿದ ಕೂಡಲೇ ಹೇಗೆ ಅನ್ನಿಸ್ತು? ರಿಸಲ್ಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಒಂದು ಒಳ್ಳೆ ಸ್ಕೋರ್ ಬಂದು ಒಂದು ಒಳ್ಳೆ ಕಡೆ ಸೀಟ್ ಸಿಗುತ್ತೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೇರಿ ದೇಶಕ್ಕೆ ಸೇವೆ ಸಲ್ಲಿಸೋ ಒಂದು ಚಾನ್ಸ್ ಸಿಗುತ್ತೆ, ಮುಂದೆ ಬೆಳೆಯೋಕೆ ತುಂಬಾ ಚಾನ್ಸ್ ಸಿಗುತ್ತೆ ಅಂತ ಒಂದು ಫೀಲಿಂಗ್ ಬರ್ತಲ್ಲ, ತುಂಬಾ ಖುಷಿ ಆಯ್ತು. 1 ವರ್ಷದ ಶ್ರಮ ನಮಗೆ ನೋಡೋರಿಗೆ ಬರೀ ಒಂದು ಮಾರ್ಕ್ಸ್ ಅಲ್ಲಿ ಕಾಣುತ್ತೆ. ಹಿಂದೆ ಶ್ರಮ ಎಷ್ಟಿತ್ತು, ಎಲ್ಲಿ ಓದಿದ್ದು, PL ಸ್ಕೋರ್ ಎಷ್ಟಿತ್ತು ಅಂತ ಹೇಳಿ, ಮತ್ತೆ ಜೊತೆಗೆ ಮನೆಯವರ ಹಾಗೆ ನಿನ್ನ ಗುರುಗಳ ಸಪೋರ್ಟ್ ಹೇಗಿತ್ತು? ಸೊ ನಾನು ಸೆಕೆಂಡ್ PUC 84% ತೆಗೆದಿದ್ದೆ, ಇಲ್ಲೇ ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಅಲ್ಲಿ ಓದಿದ್ದು ಬೇಲೂರು ರೋಡಲ್ಲಿ. ಅದಾದ್ಮೇಲೆ ನಾನು ಆ ವರ್ಷ ಐಸರ್ ಅಂತ ಒಂದು ಎಕ್ಸಾಮಿಗೆ ಫೋಕಸ್ ಮಾಡಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ ಅಂತ. ಅದರಲ್ಲಿ ನನ್ನ ರ್ಯಾಂಕ್ 1930 ಬಂದಿತ್ತು. ಬಟ್ ಇಂಡಿಯಾದಲ್ಲಿ ರಿಸರ್ಚ್ ಗೆ ಅಷ್ಟೊಂದು ಸ್ಕೋಪ್ ಇಲ್ಲ, ಮುಂದೆ ಬೇರೆ ದೇಶಕ್ಕೆ ಹೋಗ್ಬೇಕಾಗುತ್ತೆ ಅನ್ನೋ ರೀಸನ್ ಗೆ ನೀಟ್ ಮುಗಿಸಿ ಮೆಡಿಕಲ್ ರಿಸರ್ಚ್ ಹೋಗೋಣ ಅಂತ ನಾನು 1 ವರ್ಷ ಲಾಂಗ್ ಟರ್ಮ್ ತಗೊಂಡು ನೀಟಿಗೆ ಪ್ರಿಪೇರ್ ಆಗಿದೆ. ನಾನು ಲಾಂಗ್ ಟರ್ಮ್ ತಗೊಂಡಿದ್ದು ಮಂಗಳೂರಿನ ಇನ್ಸ್ಪೈರ್ ನೀಟ್ ಅಕಾಡೆಮಿ ಅಂತ ಬೇರುಕಟ್ಟೆಯಲ್ಲಿರೋದು. ಅಲ್ಲಿನ ಟೀಚರ್ಸ್ ಎಲ್ಲ ಇಲ್ಲೇ ಚಿಕ್ಕಮಗಳೂರವ್ರೆ, ಪರಿಚಯ ಇರೋರು. ಸೊ ತುಂಬಾ ಕೇರ್ ಕೊಟ್ಟು ತುಂಬಾ ಫ್ಯಾಮಿಲಿ ಲೈಕ್ ಟ್ರೀಟ್ ಮಾಡಿದ್ರು ನಮ್ಮನ್ನ. ತುಂಬಾ ಇಷ್ಟಪಟ್ಟು ಒಂಥರ ಚೆನ್ನಾಗಿ ಪಾಠ ಮಾಡಿ ನಮ್ಮ ಅಕಾಡೆಮಿಕ್ ನಾನ್ ಅಕಾಡೆಮಿಕ್ ಎಲ್ಲಾ ಡೌಟ್ಸ್ ಸಪೋರ್ಟ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ. ಸೊ ಅವರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಈ ಮಟ್ಟದಲ್ಲಿ ಇರೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮನೆಯಿಂದ ಸಪೋರ್ಟ್ ಹೇಗಿತ್ತು? ಮನೇಲಿ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲದಕ್ಕೂ. ಐಸರ್ ಎಕ್ಸಾಮಿಗೂ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಐಸರ್ ಅಲ್ಲಿ ಬೇಡ, ನಾ ಮುಂದೆ ವರ್ಷಲ್ಲ ನೀಟ್ ಮಾಡ್ತೀನಿ, ಮೆಡಿಕಲ್ಗೆ ಹೋಗ್ತೀನಿ ಅಂದಿದ್ದಕ್ಕೂ ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ನಂಬಿ ಮಂಗಳೂರಿಗೆ ಬಿಟ್ಟು ಪ್ರತಿ ವಾರ ನನಗೆ ಫೋನ್ ಮಾಡಿದಾಗ ತುಂಬಾ ಧೈರ್ಯ ತುಂಬಿ, ಮಾರ್ಕ್ಸ್ ಎಷ್ಟು ಬಂದ್ರು ನಿನ್ ಕೈಲಾಗತ್ತೆ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿ ಮಾಡ್ತೀನಿ ನೀನು ಅಂತ ಒಂದು ಧೈರ್ಯ ತುಂಬ್ತಾ ಇದ್ರು ಮನೇಲೆಲ್ಲ. ಯಾವ ರೀತಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇದ್ರಿ, ಎಷ್ಟು ಅವರ್ ಓದ್ತಾ ಇದ್ರಿ? ಸೊ ನಮ್ಮ ರೂಟೀನ್ ದಿನ ಬೆಳಗ್ಗೆ 6:30 ಶುರು ಆಗೋದು, ನೈಟ್ 10:30 ಮುಗಿಯೋದು. 6:30 to 8 o'clock 8:30 ನಮ್ಮ ಸ್ಟಡೀಸ್ ಅಥವಾ ಕ್ಲಾಸಸ್ ಇರೋದು. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ 1 o'clock ತನಕ ಸ್ಟಡೀಸ್ ಅಥವಾ ಕ್ಲಾಸಸ್. ಅದಾದ್ಮೇಲೆ ಲಂಚ್ ಆದ್ಮೇಲೆ ಮತ್ತೆ 5 o'clock 5:15 ತನಕ ಸ್ನಾಕ್ಸ್ ತನಕ ಸ್ಟಡಿ ಮತ್ತೆ ಅಥವಾ ಕ್ಲಾಸ್ ಇರೋದು. ಅದಾದ್ಮೇಲೆ ಮತ್ತೆ ಸ್ನಾಕ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು 15-30 ಮಿನಿಟ್ಸ್ ಸ್ನಾಕ್ಸ್ ಬಿಟ್ಟು ಮತ್ತೆ ರಾತ್ರಿ 8:30 ತನಕ ಡಿನ್ನರ್ ತನಕ ನಮಗೆ ಸ್ಟಡಿ ಆಗ್ಬಿಟ್ಟಿರೋದು. ಅದಾದ್ಮೇಲೆ ನೈಟ್ ಡಿನ್ನರ್ ಆದ್ಮೇಲೆ ಮತ್ತೆ 10:30 ತನಕ ಸ್ಟಡೀಸ್ ಇರೋದು. 10:30 to 11 ನಮಗೆ ರೂಮಿಗೆ ಹೋಗಿ ರೆಸ್ಟ್ ಮಾಡಕ್ ಬಿಡೋರು. ರೂಮ್ ಅಲ್ಲಿ 11 to 12
1 o'clock ತನಕ ನಾವು ಓದ್ತಾ ಇದ್ವಿ. 12 ಅಥವಾ 1 o'clock ತನಕ ಓದ್ತಿದ್ವಿ 11 ಶುರು ಮಾಡಿ. ಸೊ ಈ ವರ್ಷ ನೀಟ್ ಬರೆದ ವ್ಯಕ್ತಿಗಳಿಗಂತೂ ಒಂದು ಸಿಡಿಲ್ ರೀತಿ ಅಪ್ಪಳಿಸಿದೆ ಏನಂತ ಹೇಳಿದ್ರೆ ಮರು ಪರೀಕ್ಷೆ, ಈ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ. ಅದು ತಿಳಿದ ಕೂಡಲೇ ನಿಮ್ ಮನಸ್ಥಿತಿ ಹೇಗಿತ್ತು, ಮತ್ತೆ ಅದಕ್ಕೆ ಮುಂದಿನ ಎಕ್ಸಾಮಿಗೆ ತಯಾರಿಗಳು ಹೇಗಿತ್ತು ಅಂತ? ಸೊ ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀಟ್ 2026 May 3 ಆದಾಗ 673 ಬಂದಿತ್ತು. ಆ ಅಟೆಂಪ್ಟ್ ಅಲ್ಲಿ ನಾನು ಅದು 673 ಬಂದಿತ್ತು ಅನ್ನೋ ಖುಷಿಲಿ ನಾವು ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ವಿ. ಅವಾಗ ಟ್ರಿಪ್ ಮಧ್ಯದಲ್ಲಿ ಗೊತ್ತಾಯ್ತು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ಸೊ ಮತ್ತೊಂದ್ಸಲಿ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ. ಅವಾಗ ಅಫ್ಕೋರ್ಸ್ ಬೇಜಾರಾಗಿತ್ತು, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾರ್ಕ್ಸ್ ಬಂದ್ಮೇಲೆ ಮತ್ತೆ ಕ್ಯಾನ್ಸಲ್ ಆಗ್ತಿದೆ ಅಂದ್ರೆ ಇದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, 1 ವರ್ಷ ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತು, ಮತ್ತೆ ಓದ್ಬೇಕು, ನಮ್ ಎಫರ್ಟ್ ಇಷ್ಟ ಹಾಕಿದ್ದು ನಿಲ್ ಆಗ್ಬಿಡ್ತು ಅಂತ. ಬಟ್ ಅದಾದ್ಮೇಲೆ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ ಪೇಪರ್ ಲೀಕ್ ಆಗಿದ್ದ ಲೆವೆಲ್ಗೆ ನಮ್ ರ್ಯಾಂಕ್ ತುಂಬಾ ಹಿಂದೆ ಹೋಗ್ತಿತ್ತು. ಸೊ ನಮಗೆ ಸೀಟ್ ಸಿಗೋದು ಇಲ್ವೋ ಅನ್ನೋ ಲೆವೆಲ್ಗೆ ಹೋಗಿತ್ತು 673ಗೂ. ಸೊ ಅದು ನಮಗೆ ಆಗಿದ್ದು ಒಂದು ಒಳ್ಳೆ ಲೆಕ್ಕಕ್ಕಾಯ್ತು ಅಂತ ನನಗೆ ಅನ್ಸುತ್ತೆ. ಬಟ್ ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೆ ರೀನೀಟ್ ಮಾಡಿದ್ ಒಳ್ಳೇದಾಯ್ತು. ಬಟ್ ರೀನೀಟ್ ಮಾಡ್ತಾನು ಸ್ವಲ್ಪ ತೊಂದರೆಗಳಾಯ್ತು. 2.5 ಲಕ್ಷಕ್ಕಿಂತ ಹೆಚ್ಚು ಜನ ಎಕ್ಸಾಮ್ ಬರೆಯಕ್ಕಾಗಿಲ್ಲ ಕೆಲವು ತೊಂದರೆಗಳಿಂದ. ಸೊ ಅದೊಂದು ಬೇಜಾರಾಗಿದೆ ಅಂತ ನನಗೆ ಹೇಳಕ್ಕಾಗುತ್ತೆ. ಯಾಕಂದ್ರೆ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋ ಚಾನ್ಸ್ ಸಿಕ್ಕಿಲ್ಲ. ಸೊ ಮುಂದಿನ ವರ್ಷದ ನೀಟ್ ತಯಾರಿಯಲ್ಲಿ ಇರುವಂತವರಿಗೆ, ಮುಂದೆ ನಾವು ಡಾಕ್ಟರ್ಗಳಾಗ್ಬೇಕು ಅಂತ ನೀಟ್ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡುವಂತವರಿಗೆ ಯಾವ ರೀತಿಯಾದಂತಹ ಒಂದು ಸಂದೇಶ ಕೊಡಬಹುದು, ಯಾವ ರೀತಿಯ ಸ್ಟಡಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ? ಸೊ ಅವರು ಮೊದಲು NCERT ಟೆಕ್ಸ್ಟ್ ಬುಕ್ಸ್, NCERT ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡುತ್ತೋ ಅದನ್ನ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಕ್ಲೀನ್ ಆಗಿ ಓದ್ಬೇಕು. ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಡೋದ್ರೆ ಲಾಸ್ಟ್ ಅಲ್ಲಿ ಸಮ್ಮರಿ ಮತ್ತೆ ಪಾಯಿಂಟ್ಸ್ ಟು ಪಾಯಿಂಟ್ ಅಂತ ಒಂದು ಸೆಕ್ಷನ್ ಇರುತ್ತೆ, ಅದನ್ನ ಕ್ಲೀನ್ ಆಗಿ ಓದ್ಬೇಕು. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಓದಾಡೋದು. ಸೊ ಅದು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಎಲ್ಲಾ ಚಾಪ್ಟರ್ ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗೊತ್ತಿದ್ರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಅನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಮತ್ತೆ ಕ್ವಶನ್ಸ್ ತುಂಬಾ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಯಾವ ರೀತಿಲಿ ಬರುತ್ತೆ, ಯಾವ ರೀತಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಡಿಫಿಕಲ್ಟಿ ಲೆವೆಲ್ ಯಾವ ಲೆವೆಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಇನ್ನೊಂದು ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ JEE ಮೇನ್ಸ್ ಇಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬಹುದು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಗೆ. ಸೊ ವಾಟ್ ನೆಕ್ಸ್ಟ್, ಮುಂದೆ ಏನು ಯೋಚನೆಗಳಿದಾವೆ, ಎಲ್ಲಿ ಓದಬೇಕು ಅಂತ ಬಯಸ್ತೀರಾ? ನಾನು MBBS ಇಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿಲಿ ಓದ್ಬೇಕಂತಿದ್ದೀನಿ. ಅದಾದ್ಮೇಲೆ MD ಅಥವಾ MS ಯಾವ್ದಾದ್ರು ಒಳ್ಳೆ ಕೋರ್ಸ್ ಸಿಕ್ಕಿದೆ ನನಗೆ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಯಾವ ಕೋರ್ಸ್ ಇಷ್ಟ ಆಗುತ್ತೋ ಅದ್ರಲ್ಲಿ ಕಂಟಿನ್ಯೂ ಮಾಡ್ಬೇಕಂತಿದ್ದೀನಿ. ಸೊ ಈ ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ, ಇದ್ರ ಬಗ್ಗೆ ಒಂದಷ್ಟು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ಕಾರ ತಪ್ಪು ಅಂತ ಒಂದಷ್ಟು ಜನ, ಮತ್ತೆ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದಷ್ಟು ಜನ. ಇದಕ್ಕೆ ನೀವು ಮಾತಾಡ್ಲಿಕ್ಕೆ ಸೂಕ್ತರು, ಯಾಕಂದ್ರೆ ಸ್ವತಃ ಪರೀಕ್ಷೆಯನ್ನ ಫೇಸ್ ಮಾಡುವಂತವ್ರು ನೀವು. ಹಾಗಾಗಿ ಅದ್ರ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇದೆಯಾ ನಿಮ್ಗೆ? ನೋಡಿ, ಇಲ್ಲಿ ಪೇಪರ್ ಲೀಕ್ ಆಗಿದ್ದು ನಾವು ಒಬ್ಬ ವ್ಯಕ್ತಿ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಕೆಲವು ವ್ಯಕ್ತಿಗಳು ಒಂದು ಗ್ರೂಪ್ ಅಲ್ಲಿ ತಪ್ಪಾಗಿದೆಯೇನೋ, ಬಟ್ ನಾವು ಅದಕ್ಕೆ ಎಜುಕೇಶನ್ ಸಿಸ್ಟಮ್ ಅನ್ನ ಡೈರೆಕ್ಟ್ ಆಗಿ ಬ್ಲೇಮ್ ಮಾಡಕ್ ಆಗೋದಿಲ್ಲ. ಹೌದು, ಕೆಲವು ಪ್ರಾಬ್ಲಮ್ಸ್ ಗಳಾಗ್ತವೆ, ಬಟ್ ಅದನ್ನ ತಿದ್ದುಪಡಿಸ್ಕೋಬೇಕು. ಪ್ರಾಬ್ಲಮ್ಸ್ ಆಗಿದ್ದನ್ನ ಸಾಲ್ವ್ ಮಾಡ್ಬೇಕು. ಬಟ್ ಆನ್ಸರೇ ಮಾಡ್ತಿಲ್ಲ ಅಂದ್ರೆ ಅವರನ್ನ ಕ್ವಶನ್ ಮಾಡೋ ಹಕ್ಕು ನಮಗೆ ಆಸ್ ಸಿಟಿಸನ್ಸ್ ಇದೆ. ಅವ್ರು ಕ್ವಶನ್ ಮಾಡ್ತಿದ್ದಾರೆ, ಅವರು ಪೀಸ್ಫುಲ್ ಆಗಿ ಕ್ವಶನ್ ಮಾಡಿ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಿದ್ರೆ ಅದು ಒಂದು ಕರೆಕ್ಟ್ ಮೆಥಡ್ ಅಂತ ಅನ್ಸುತ್ತೆ. ಬಟ್ ಪೊಲೀಸ್ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನನಗ್ ತಪ್ಪು ಅಂತ ಅನ್ಸುತ್ತೆ. ಮೊದಲನೇ ಬಾರಿ ಎಕ್ಸಾಮ್ ಕ್ಯಾನ್ಸಲ್ ಆದಂತಹ ಸಮಯದಲ್ಲಿ ಇಡೀ ದೇಶಾದ್ಯಂತ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿದ್ರು. ಆದ್ರೆ ನೀವು ಅದನ್ನ ಛಲವಾಗಿ ತಗೊಂಡು 2ನೇ ಸಲ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ? ಸೂಸೈಡ್ ಮಾಡ್ಕೊಂಡಿದ್ದು ದುರದೃಷ್ಟವಶಾತ್ ಅಂತ ಹೇಳ್ಬೋದು. ಅವರು ತುಂಬಾ ವರ್ಷ ಕಷ್ಟಪಟ್ಟಿರ್ತಾರೆ. 4 ವರ್ಷ ಪ್ರಿಪೇರ್ ಆಗಿ, ಕೆಲವರು 9ನೇ ಕ್ಲಾಸ್ ಇಂದ ನೀಟಿಗೆ ಪ್ರಿಪೇರ್ ಆಗ್ತಾರೆ, 8ನೇ ಕ್ಲಾಸ್ ಇಂದ ಪ್ರಿಪೇರ್ ಆಗ್ತಾರೆ. ಅಷ್ಟೆಲ್ಲ ವರ್ಷ ಕಷ್ಟಪಟ್ಟ ಮೇಲೆ ಅವ್ರು ಪಟ್ಟಿದ ಎಫರ್ಟ್ಸ್ ಇವು ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಅಂದಾಗ ಅಫ್ಕೋರ್ಸ್ ಬೇಜಾರಾಗುತ್ತೆ. ನಂಗೂ ಬೇಜಾರಾಗಿತ್ತು. ಬಟ್ ಸೂಸೈಡ್ ಮಾಡ್ಕೊಂಡಿದ್ರಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಈಗ ಅವ್ರಿಗೆ ಇದ್ದಿದ್ದ ಪ್ರಾಬ್ಲಮ್ ಅವ್ರ ಫ್ಯಾಮಿಲಿ ಟ್ರಾನ್ಸ್ಫರ್ ಆಯ್ತು ಅಷ್ಟೇ. ಅವ್ರು ಬೇಜಾರ್ ಮಾಡ್ಕೊಂಡಿದ್ದು, ಅವ್ರ ಫ್ಯಾಮಿಲಿ ಬೇಜಾರ್ ಮಾಡ್ಕೊಂಡಿದ್ದು. ಈಗ ಅದ್ರ ಬದಲು ಅವರು ಇನ್ನೊಂದೇ 1 ತಿಂಗಳು, ಇಷ್ಟೆಲ್ಲ ವರ್ಷ ಕಷ್ಟಪಟ್ಟು 1 ತಿಂಗಳು ಕಷ್ಟಪಟ್ರೆ ಆಗುತ್ತೆ ನಮ್ ಕೈಲಿ ಅಂತ ಅನ್ಕೊಂಡು ಆ ಮನಸ್ಥಿತಿಲಿ ಎಕ್ಸಾಮ್ ಬರ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನಗೆ ಅನ್ಸುತ್ತೆ. ಅವರು ಆ ನಿರ್ಧಾರ ತಗೊಂಡಿದ್ದು ಅವ್ರ ಫ್ಯಾಮಿಲಿಗೂ ಒಂಥರ ದುಃಖ ಆಗಿರ್ಬೋದು, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾನು ಹೇಳ್ಕೊತೀನಿ. ಬಟ್ ಕೊನೆಗೆ ನಾ ಏನ್ ಹೇಳೋದಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಯಾವ ಪ್ರಾಬ್ಲಮಿಗೂ ಸೊಲ್ಯೂಷನ್ ಅಲ್ಲ. ಸೊ ಇವತ್ತಿಗೆ ಹೇಗಿದೆ ಅಂತ ಹೇಳಿದ್ರೆ, ಮೆಡಿಕಲ್ ಮಾಡ್ಬೇಕು ಅಥವಾ ಮುಂದೆ ನೀನು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ರೆ PU ನ ಪ್ರೈವೇಟ್ ಕಾಲೇಜ್ಗಳಲ್ಲೇ ತಗೋಬೇಕು, ಲಕ್ಷಗಟ್ಟಲೆ ಫೀಸ್ ಕಟ್ಟೆ
ಪ್ರೈವೇಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ಬೇಕು ಅನ್ನೋ ಮನಸ್ಥಿತಿ ಇದೆ. ಆದ್ರೆ ಗವರ್ನಮೆಂಟ್ ಕಾಲೇಜಲ್ಲಿ ಓದಿ ನೀವು ಈ ರೀತಿ ಒಂದು ಸಾಧನೆ ಮಾಡಿದೀರಾ. ಸೊ ಗವರ್ನಮೆಂಟ್ ಶಾಲೆಯ ಸ್ಕೂಲ್ ಬಗ್ಗೆ ಅಥವಾ ನೀವು ಹಿಂದೆ ಓದಿದ ಶಾಲೆಯ ಬಗ್ಗೆ ನಿಮಗೆ ಸಪೋರ್ಟ್ ಮಾಡಿದಂತಹ ಲೆಕ್ಚರ್ಸ್ ಗಳ ಬಗ್ಗೆ ಈಗ ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಬೇಕು, ಇವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಗವರ್ಮೆಂಟ್ ಬೇಕು, ಗವರ್ಮೆಂಟ್ ಕೆಲಸ ಬೇಕು. ಯು ಕಾಲೇಜು ಸ್ಕೂಲ್ ಎಲ್ಲ ಗವರ್ಮೆಂಟ್ ಹಾಕ್ಬೇಡ. ನಾನ್ 4ನೇ ಕ್ಲಾಸ್ ತನಕ ಮಾತ್ರ ಪ್ರೈವೇಟ್ ಓದಿದ್ದು. ಅದಾದ್ಮೇಲೆ ನಾ ಫುಲ್ 6ನೇ ಕ್ಲಾಸಿಂದ PUC ವರೆಗೂ ನಾನು ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಇಲ್ಲ ಸ್ಟೇಟ್ ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿರೋದು, ಸ್ಟೇಟ್ ಗವರ್ಮೆಂಟ್ ಕಾಲೇಜಲ್ಲೇ ಓದಿರೋದು. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂದ್ರೆ ನನಗೆ ಎಲ್ಲಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಮ್ಯಾಥ್ಸಿನ ಬೇಸ್ ಹಾಕೊಟ್ಟಿದ್ದೆ ನನಗೆ ಗವರ್ಮೆಂಟ್ ಕಾಲೇಜ್ ಅವರು. ನಮ್ಮ ತ್ಯಾಗರಾಜ್ ಸರ್ ಇರ್ಬೋದು ಕೆಮಿಸ್ಟ್ರಿಗೆ, ಶ್ರೀನಿವಾಸ್ ಸರ್, ಮಂಜುನಾಥ್ ಸರ್ ಇರ್ಬೋದು ಬಯಾಲಜಿಗೆ. ಅದ್ ಬಿಟ್ರೆ ಫಿಸಿಕ್ಸ್ಗೆ ಲೋಕೇಶ್ ಸರ್, ವೆಂಕಟೇಶ್ ಸರ್ ಮತ್ತೆ ಲೋಕೇಶ್ ಸರ್ ಇರ್ಬೋದು. ಫಿಸಿಕ್ಸ್ಗೆ, ಮ್ಯಾಥ್ಸ್ಗೆ ಸುರೇಶ್ ಸರ್ ಮತ್ತೆ ಪುಟ್ಟೇಗೌಡ ಸರ್ ಇರ್ಬೋದು. ಅವರು ನನಗೆ ಹೇಳ್ಕೊಟ್ಟೋ ಲೆವೆಲ್ಗೆ ನನಗೆ ಯಾವ ಟೀಚರ್ಸ್ ನನಗೆ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಅವರು ನನಗೆ ತುಂಬಾ ಚೆನ್ನಾಗಿ ಪಾಠ ಮಾಡಿ, ತುಂಬಾ ಚೆನ್ನಾಗಿ ಕೇರ್ ತಗೊಂಡು ನನ್ನ ಎಲ್ಲಾ ಬೇಸಿಕ್ಸ್ ಅನ್ನು ಗವರ್ಮೆಂಟ್ ಕಾಲೇಜಲ್ಲೇ ನನಗೆ ಬಿಲ್ಡ್ ಮಾಡ್ಕೊಟ್ಟಿದ್ದು ಅಂತ ಹೇಳ್ತೀನಿ. ಆಯುಷ್ ಅವರ ತಂದೆ ತಾಯಿಗಳಾದಂತಹ ಅನಿಲ್ ಮತ್ತೆ ಪೂರ್ಣಿಮಾ ಅವರಿದ್ದಾರೆ. ಮೊದಲಿಗೆ ಅವ್ರ ತಂದೆಯವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಮಗ ಇಡೀ ಜಿಲ್ಲೆಗೆ ಮೊದಲನೇ ಸ್ಥಾನ ಬಂದಿದ್ದಾರೆ, 581 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಎಲ್ಲ ಐಸಿರಿ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಜೊತೆಗೆ ಚಿಕ್ಕಮಗಳೂರಿನ ಆಗು ಹೋಗುಗಳನ್ನ ಜನಸಾಮಾನ್ಯರಿಗೆ ಮುಟ್ಸಂತ ಮಟ್ಟಿನಲ್ಲಿ ಐಸಿರಿ ಟಿವಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಮುಖ್ಯಸ್ಥರಿಗೆ ಮತ್ತೆ ಚಾನಲ್ ಸಿಬ್ಬಂದಿಯವರಿಗೆಲ್ಲ ಮೊದಲು ವಂದಿಸ್ತೀನಿ. ಸರ್, ಇವತ್ತು ನೀಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. ನಾವು ಫಸ್ಟ್ ರ್ಯಾಂಕ್ ಆತರ ಮೊದಲಿಂದ ಕಾನ್ಸೆಪ್ಟ್ ಇಟ್ಕೊಂಡಿರ್ಲಿಲ್ಲ. ಮನುಷ್ಯನ್ಗೆ ಬದುಕಕ್ಕೆ ಏನ್ ಬೇಕು ಅನ್ನೋದು ತಿಳಿಸ್ಕೊಡ್ಬೇಕಾಯ್ತು ಅಷ್ಟೇ. ರ್ಯಾಂಕ್ ಇಲ್ಲ ಯಾವುದೇ ಮನುಷ್ಯ ಒಂದೇನೋ ಉನ್ನತ ಹುದ್ದೆಗೆ ಹೋಗ್ತಾನೆ ಅಂತ ಹೇಳಕ್ಕಾಗಲ್ಲ. ಈಗ ನಾವು ಆಲ್ರೆಡಿ ಒಂದು ಫಿಲಮ್ ನೋಡಿದ್ವಿ, ಫಸ್ಟ್ ರ್ಯಾಂಕ್ ರಾಜು ಅನ್ನೋದ್ರಲ್ಲಿ. ಮನುಷ್ಯನ್ಗೆ ನಾವ್ ಹೆಂಗ್ ಬದುಕಬೇಕು ಅನ್ನೋದನ್ನ ಕಲ್ಸ್ಕೊಡಂತ ನಿಟ್ಕೊಂಡು ನಾವು ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು. ಆದ್ರೂ ಫಸ್ಟ್ ರ್ಯಾಂಕ್ ಬಂದಿದೆ ಅನ್ನೋದಕ್ಕೆ ಒಂಥರ ಖುಷಿ ಇದೆ. ಇದು ಫಸ್ಟ್ ರ್ಯಾಂಕ್. ಈಗ ಅವನು 581 ಅಂಕ ಗಳಿಸಿದಾನೆ. ಅವನ ಎಫರ್ಟ್ ಇದೆ. ನಾವೆಲ್ಲ ಅವನಿಗೆ ಇದೇ ಮಾಡು, ಆತರ ಮಾಡು ಅಥವಾ ತುಂಬಾ ಓದ್ತು ಅಂತ ಹೇಳಿರ್ಲಿಲ್ಲ. ಸರ್ಕಾರಿ ಕಾಲೇಜ್ ನಾವು ಸೇರಿಸ್ಬೇಕಲ್ಲ ಅಷ್ಟೇ. ಸರ್ಕಾರಿ ಕಾಲೇಜಲ್ಲಿ ಓದ್ಬೇಕು ಅನ್ನೋದಕ್ಕಿಂತ ನಮಗೆ ತುಂಬಾ ಆತ್ಮೀಯರಿತ್ತು, ಸ್ನೇಹಿತರು. ಟೀಚರ್ಸ್ ಎಬಿಲಿಟಿ ನಮಗೆ ಗೊತ್ತಿತ್ತು ಮಾಡ್ತಾರೆ ಅನ್ನೋದು. ಆ ನಿಟ್ಟಿನಲ್ಲಿ ತುಂಬಾ ಖುಷಿ ಇದೆ ಸರ್. ಅವ್ನು ತೆಗೆದಿರೋ ಮಾರ್ಕ್ಸ್, ಅವನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮೊದಲನೇ ಬಾರಿ ಎಕ್ಸಾಮ್ ಕ್ಯಾನ್ಸಲ್ ಆದಂತಹ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು? ಸರ್, ಅವನಿಗೆ ಫಸ್ಟ್ ಅಟೆಂಡ್ ಮಾಡಿದಾಗ 673 ಬಂತು ಅಂದಾಗ ನಮಗೆ ಬಹಳ ಖುಷಿ ಇತ್ತು. 673 ಏನ್ ಕಮ್ಮಿ ಮಾರ್ಕ್ಸ್ ಅಲ್ಲ, ಈ ಮಟ್ಟಿಗೆ ಸ್ಕೋರ್ ಮಾಡ್ತಾನೆ. ಆಕ್ಚುಲಿ ಅವ್ನು ಚಿಕ್ಕ ವಯಸ್ಸಿಂದನೂ ತುಂಬಾ ಶಾರ್ಪ್ ಇದ್ದ. ಅವನು 4th ಗೆ 5th ಎಕ್ಸಾಮ್ ನ ಅಟೆಂಡ್ ಮಾಡಿ 4ನೇ ಕ್ಲಾಸು ಇಲ್ಲಿ ಸಾಯಿ ಏಂಜಲ್ಸ್ ಅಲ್ಲಿ ಓದ್ತಾ ಇದ್ದಿದ್ದು. 4ನೇ ಕ್ಲಾಸಿಗೆ ಅವ್ನು 5ನೇ ಕ್ಲಾಸ್ ಇಂದು ಸೈನಿಕ್ ಸ್ಕೂಲ್ ಕೊಡಗು ಅಲ್ಲಿಂದ ಎಕ್ಸಾಮ್ ಬರದ, ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಮೋಸ್ಟ್ ಆಫ್ ಸೌತ್ ಕರ್ನಾಟಕ ಅವ್ನು ಫಸ್ಟ್ ಆ ಎಕ್ಸಾಮ್ ನ ಪಾಸ್ ಮಾಡಿ ಸೈನಿಕ್ ಸ್ಕೂಲಿಗೆ ಹೋಗಿದ್ದು. ಇಲ್ಲಿ ಯಾರು ಇರ್ಲಿಲ್ಲ ಅಂತ ಮಟ್ಟದಲ್ಲಿ ಹೋದ. ಅಲ್ಲೂ ಸೈನಿಕ್ ಸ್ಕೂಲ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್, ಒಳ್ಳೆ ಶಿಕ್ಷಣ ಸಿಕ್ತು. ಜೊತೆಗೆ ಬದುಕ ರೀತಿ ಕಲ್ಸಿದ್ರು. ಶಿಕ್ಷಣಕ್ಕಿಂತ ಬದುಕ ರೀತಿ ಕಲ್ಸಿದ್ರು. ಹೇಗಿರ್ಬೇಕು, ಭಾರತಕ್ಕೆ ಹೇಗ್ ಆಗ್ಬೇಕು ಅಂತ. ಆ ಬೇಸ್ ಅವನಿಗೆ ಫೌಂಡೇಶನ್ ಆಯ್ತು. ಚಿಕ್ಕಮಗಳೂರಿಗೆ ಬಂದಾಗ್ಲೂ ನಾವು ಕೇಳಿದ, ಅವನಿಗೆ ಬಿಟ್ಟಿದ್ದ ಆಪ್ಷನ್, ಎಲ್ಲಿ ಓದ್ತೀಯ, ಏನ್ ಮಾಡ್ತೀಯ ಅಂತ. ನಾನು ಓದ್ಕೊಂತೀನಿ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಂತ. ಆಯ್ತು, ಗೌರ್ಮೆಂಟ್ ಕಾಲೇಜು ಅನ್ನೋದಕ್ಕಿಂತ ಟೀಚರ್ಸ್ ಉತ್ತಮವಾಗಿದ್ದಾರೆ, ನೋಡು ನೀನ್ ಯಾವ ಸ್ಕೂಲ್ ಚಾಯ್ಸ್ ಮಾಡ್ತೀಯ ಮಂಗಳೂರಿಗೆಲ್ಲ ಅಂದ್ರೆ ಹೆಂಗಿದೆ ಅಂದ್ರೆ ಪರಿಸ್ಥಿತಿ ಮಂಗಳೂರು ಬೆಂಗಳೂರು ಕೋರ್ಸ್ಗಳಿಗೆ ಅನ್ನೋ ತರಕ್ಕಿದೆ. ಹಾಗಾಗಿ ಅಲ್ಲಿಗೆ ಹೋಗ್ತೀನಿ ಅಂತಂದ್ರೆ, ಇಲ್ಲ ಬೇಡ ನಾನು ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಓದ್ತೀನಿ, ಮನೇಲೆ ಓದ್ಕೊಂತೀನಿ ಅಂತಂದ. ನನ್ನ ಆತ್ಮೀಯ ಸ್ನೇಹಿತರು ಪ್ಲಸ್ ನಮಗೂ ಮಾರ್ಗದರ್ಶಕರು, ನನಗೂ ಟೀಚರ್ಸ್ ಆಗಿದ್ರು, ಸುರೇಶ್ ಸರ್ ಆಗಿರ್ಬೋದು, ತ್ಯಾಗರಾಜ್ ಅವರೆಲ್ಲ ನನಗೂ ಟೀಚರ್ಸ್ ಆಗಿದ್ದಂತ. ಅವ್ರ ಮೇಲೂ ನನಗೆ ನಂಬಿಕೆ ಇತ್ತು. ಅವ್ರ ಜೊತೆ ಇದ್ರೆ ಇವನೇನೋ ಒಂದು ಸಾಧನೆ ಮಾಡ್ತಾನೆ ಅಂತ. ಹಾಗಾಗಿ ಅವ್ರ ಮೇಲೆ ಭರವಸೆ ಇಟ್ಟು ನಾವು ಚಿಕ್ಕಮಗಳೂರು ಒಬ್ಬ ಪೇರೆಂಟ್ ಆಗಿ ಮುಂದೆ ವಿದ್ಯಾರ್ಥಿಗಳು ಯಾರು ನೀಟ್ ಮಾಡ್ತಾರೋ ಅವರ ಪೇರೆಂಟ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟ? ಸರ್, ಮಕ್ಕಳಿಗೆ ಈಗ ನಾನು ಮೊದಲೇ ಹೇಳ್ದೆ, ಯಾವುದೇ ಕಾರಣಕ್ಕೂ ರ್ಯಾಂಕ್ಗಳು ಅಥವಾ ನೀಟು ಅದೊಂದೇ ಜೀವನ ಅಲ್ಲ. ಬದುಕಕ್ಕೆ 108 ದಾರಿಗಳಿದೆ. ನನ್ನ ಸ್ನೇಹಿತರೆ, ನಾನು ಬಿಸ್ನೆಸ್ ಲೈನ್ ಅಲ್ಲಿ ಇರೋದು. ನಾವು ಏನು ಇಂಜಿನಿಯರ್ ಮುಗಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ತಮ್ಮ ಒಂದು ಏನ್ ಹೇಳ್ತೀವಿ, ಕುಶಲಕರ್ಮಿ ಅಂತ ಹೇಳ್ತೀವಿ. ತಮ್ಮ ಕೆಲಸದಿಂದಾನೆ ನಮ್ಗಿಂತ ಚೆನ್ನಾಗಿ ಬದುಕಂತವ್ರು ಇದ್ದಾರೆ. ನಾವು ಏನ್ ಕೆಲಸ ಮಾಡಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ 100% ಪ್ರತಿಫಲ ಇದೆ. ನಾವು ಉನ್ನತ ಮಟ್ಟದಲ್ಲಿ ಬೆಳಿತೀವಿ. ಎಜುಕೇಶನ್ ಬೇಕು ನಮಗೆ, ಬೇಸಿಕ್. ನಾವು ಬದುಕಕ್ಕೆ, ನಾವು ಜೀವನ ಮಾಡಕ್ಕೆ ಒಂದು ರೀತಿ ನೀತಿ ಕಲಿಸುತ್ತೆ. ಆದ್ರೆ ಯಾವುದು ಎಜುಕೇಶನ್ ಏನ್ ಇಂಪಾರ್ಟೆಂಟ್, ರ್ಯಾಂಕ್ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಳಿಗೆ ಪ್ರೆಷರ್ ಹಾಕ್ಬಿಡಿ.
ಅವ್ರ ಪಾಡಿಗೆ ಅವ್ರು ಬಿಡಿ. ಈಗಿನ ಮಕ್ಕಳು ಎಲ್ಲರೂ ಬುದ್ಧಿವಂತಿದ್ದಾರೆ, ನಮ್ಮ ಟೈಮಲ್ಲಿ ಇದ್ದಂಗಿಲ್ಲ. ನಮ್ಮ ಟೈಮಲ್ಲಿ ಅಪ್ಪ ಅಮ್ಮ ಹೇಳ್ಬೇಕು, ಎದಬೇಕು, ಹೇಳಿಸ್ಬೇಕಾಗಿತ್ತು ಅಂತೇಳಿ. ಈಗ ಮಕ್ಕಳಿಗೆ ನಾವ್ ಹೆಂಗೆ ತುಂಬಿಟ್ಟಿದೀವಿ ಅಂದ್ರೆ ಓದು ಅನ್ನೋ ತರದಿಂದ ತುಂಬಿಸಿದೀವಿ. ಹಾಗಾಗಿ ಮಕ್ಳಿಗೆ ಆ ತರ ಪರಿಸ್ಥಿತಿ ಕೊಡೋದ್ ಬೇಡ. ಅವ್ರಿಗೆ ಅವ್ರ ಬದುಕೋ ರೀತಿ ಗೊತ್ತಿರುತ್ತೆ, ಅವ್ರು ಏನ್ ಮಾಡ್ಬೇಕು. ಈಗ ಮಕ್ಳು ಬುದ್ಧಿವಂತರನ್ನ ಪ್ರೆಸರ್ ಆಗ್ತಾರೆ, ಮಕ್ಳ ಮೇಲೆ ನಂಬಿಕೆ ಇಟ್ಟು ಬಿಡಿ, ಅವ್ರು ಉತ್ತಮ ಸಾಧನೆ ತೋರಿಸ್ತಾರೆ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರಿಯಲ್ಲ, ಮಗಂದು ರಿಸಲ್ಟ್ ಖುಷಿಯಾಗಿದೆ. ಆಕ್ಚುಲಿ ಅವನು ಈಗಲೂ ಮಿಲಿಟರಿಗೆ ಹೋಗ್ಬೇಕು ಅಂತಾನೆ ಅವ್ನ ಕಾನ್ಸೆಪ್ಟ್ ಅಲ್ಲಿ ಇದ್ದಿದ್ದು. ಪುಣೆ ಟ್ರೈ ಮಾಡ್ತೀನಿ ಅಂತಂದ. ಬಟ್ ದೇಶಾದ್ಯಂತ ಬಹಳಷ್ಟು ಒಳ್ಳೊಳ್ಳೆ ರ್ಯಾಂಕ್ ಗಳು ಬಂದಿದೆ, ಚೆನ್ನಾಗಿದ್ದಾರೆ. ಇವನ್ಕಿಂತ ಚೆನ್ನಾಗಿ ಓದ್ತಾ ಇದ್ದಾರೆ, ಒಳ್ಳೆ ಕಾಲೇಜು. ನಾವು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಒಂದೊಳ್ಳೆ ಡಾಕ್ಟರ್ ಆಗಿ ಜನರ ಸರ್ವಿಸ್ ಮಾಡ್ಲಿ ಅಂತ ಅಪೇಕ್ಷೆ. ಮೇಡಮ್, ಹೇಗೆ ಅನಿಸ್ತಾ ಇದೆ ಮಗನ ಸಾಧನೆ ನೋಡಿ? ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ನಾನು ಅಂತಲ್ಲ, ಯಾವುದೇ ಪೇರೆಂಟ್ ಆದ್ರೂ ಅವರ ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಾಗ್ಲಿ ಯಾವುದೇ ವಿಷಯದಲ್ಲಾಗ್ಲಿ ಸಾಧನೆ ಮಾಡಿದಾಗ ಸಹಜವಾಗಿ ಎಲ್ಲರಿಗೂ ಖುಷಿ ಆಗುತ್ತೆ. ಅದೇ ರೀತಿ ನಾನು ಇವತ್ತು ತುಂಬಾ ಖುಷಿ ಪಡ್ತಾ ಇದ್ದೀನಿ, ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ನನ್ನ ಮಗ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾನೆ ನೀಟ್ ಅಂತ ಕಠಿಣ ಪರೀಕ್ಷೆಯಲ್ಲಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಅವ್ನ ಟೈಮಿಂಗ್ಸ್ ಎಲ್ಲ ಹೇಗಿರ್ತಿತ್ತು ಓದಬೇಕಾದ್ರೆ? ಅವಾಗ ನೀವು ಯಾವ ರೀತಿ ಸ್ಫೂರ್ತಿಗಳನ್ನ ತುಂಬ್ತಾ ಇದ್ರಿ ಅವರಿಗೆ? ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ಸ್ವಲ್ಪ ನಿದ್ದೆ ಜಾಸ್ತಿ. ಅವನು ಕೋಚಿಂಗ್ ತಗೊಳ್ಳುವಾಗ ನಮ್ಗೆ ಗೊತ್ತಿಲ್ದಿರೋ ಒಂದು ವಿಷಯ ಅಂತಂದ್ರೆ, ಕೋಚಿಂಗ್ ಸಮಯ ಏನಿದೆ ಆ 1 ವರ್ಷದ ಅವಧಿಯಲ್ಲಿ ಮಧ್ಯಾಹ್ನ ಊಟ ಬಿಟ್ಟಿದ್ದಂತೆ. ಖಂಡಿತವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಅದು. ನಾವು ಒಂದ್ಸಲ ಪೇರೆಂಟ್ಸ್ ಮೀಟ್ ಅಂತ ಹೋದವಾಗ ಅಲ್ಲಿ ಪ್ರಿನ್ಸಿಪಲ್ ಹೇಳಿದಾಗ ನಮ್ಗೆ ತುಂಬಾ ಬೇಜಾರಾಗ್ಬಿಡ್ತು. ತುಂಬಾ ಚಬ್ಬಿಯಾಗಿದ್ದ, ದಪ್ಪ ಇದ್ದ. ನಾವು ಹೋಗಿ ನೋಡಿದಾಗ ನನ್ ಮಗ ಹೌದೋ ಅಲ್ವೋ ಅಂತ ಅನ್ಸ್ಬಿಟ್ಟು ತುಂಬಾ ಫೀಲ್ ಆಗ್ಬಿಡ್ತು ನನ್ಗೆ ಅವಾಗ. ಯಾಕೆ ಈ ತರ ಮಾಡಿದೆ ಅಂತ ಕೇಳಿದ್ರೆ, ಅಮ್ಮ ನಿಂಗೆ ಗೊತ್ತಿರೋ ಹಂಗೆ ನನಗೆ ನಿದ್ದೆ ಜಾಸ್ತಿ, ಊಟ ಮಾಡಿದ್ರೆ ನಿದ್ದೆ ಬರುತ್ತೆ, ನಾನು ಅನ್ಕೊಂಡು ಸಾಧಿಸ್ಲಿಕ್ಕೆ ಆಗೋದಿಲ್ಲ ನನ್ಗೆ ಅಂತ ಹೇಳ್ಕೊಂಡು 1 ವರ್ಷ ಊಟ ಬಿಟ್ಟು ತುಂಬಾ ಕಷ್ಟಪಟ್ಟು ಓದಿದಾನೆ. ಅವನ ಕಷ್ಟಕ್ಕೆ ಇವತ್ತು ತಕ್ಕಂತ ಪ್ರತಿಫಲ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ. ಅವನ ಪ್ರಯತ್ನ ವ್ಯರ್ಥ ಆಗ್ಲಿಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಸೊ ತುಂಬಾ ಜನ ಮಕ್ಕಳಿಗೆ ಓದು ಅಂತ ಹೇಳಿ ಪ್ರೆಷರ್ ಹಾಕೋದು, ಅದರಿಂದಾನೇ ಒಂದಷ್ಟು ಜನ ತುಂಬಾ ಬೇಜಾರಾಗಿರುವಂತದ್ದು, ಡಿಪ್ರೆಷನ್ ಹೋಗುವಂತ ಈ ರೀತಿ ಎಲ್ಲ ಆಗತ್ತೆ. ಸೊ ನೀವು ಆದರ್ಶ ಪೇರೆಂಟ್ ಆಗಿ ಯಾರು ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ನೀಟ್ CET ಎಕ್ಸಾಮ್ಗಳ ಪ್ರಿಪೇರ್ ಆಗ್ತಿರುವಂತಹ ಸ್ಟೂಡೆಂಟ್ಸ್ ಗಳ ಪೇರೆಂಟಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಖಂಡಿತವಾಗಿಯೂ ಮಕ್ಳ ಮೇಲೆ ನಾವು ಒತ್ತಡ ಹಾಕ್ಬಾರ್ದು. ಯಾಕೆಂದ್ರೆ ಇವಾಗಿನ ಮಕ್ಳ ಮನಸ್ಥಿತಿ ತುಂಬಾ ಸೂಕ್ಷ್ಮವಾಗಿರತ್ತೆ. ನಮ್ಮ ಚೈಲ್ಡ್ಹುಡ್, ನಮ್ಮ ಬಾಲ್ಯ ಎಲ್ಲ ಹೇಗೆ ಕಳೀತು ಅಂದ್ರೆ, ನಾವು ಮನೇಲೇ ಇರ್ತಾ ಇರ್ಲಿಲ್ಲ. ಅಪ್ಪ ಅಮ್ಮನ ಕಣ್ ತಪ್ಸಿ ಹೊರಗೋಡಾಡೋದೇ ನಮ್ಗೆ ಪ್ರಪಂಚ ಆಗಿತ್ತು. ಅದೇ ಒಂದು ಖುಷಿಯಾಗಿತ್ತು. ನಮ್ಗೆ ಓದ್ಕೊ ಅಂತಾನು ಹೇಳ್ತಿರ್ಲಿಲ್ಲ. ಒಂಥರ ಗಟ್ಟಿ ಮನಸ್ಥಿತಿ ಅವ್ರು ನಾವು. ಆದ್ರೆ ಇವಾಗಿನ ಮಕ್ಳು ಮನಸ್ಥಿತಿ ಹೇಗಿದೆ ಅಂದ್ರೆ, ಸಣ್ಣದಕ್ಕೂ ಡಿಪ್ರೆಷನ್ ಹೋಗ್ತಾರೆ. ಒಂದು ಚೂರಿನ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಸುಸೈಡ್ ಮಾಡ್ಕೊಳ್ಳೋಂತ ಲೆವೆಲ್ ತನಕ ಹೋಗ್ತಾರೆ ಮಕ್ಳು. ಖಂಡಿತವಾಗ್ಲೂ ಮಕ್ಳಿಗೆ ಯಾವುದೇ ರೀತಿ ಒತ್ತಡ ಹಾಕ್ಬೇಡಿ. ಬರೀ ನೀಟ್ ಎಕ್ಸಾಮು, ಇಂಜಿನಿಯರ್, ಡಾಕ್ಟರ್ ಆಗೋದೊಂದೇ ಜೀವನ ಅಲ್ಲ. ನನ್ ಮಗ ಬಂದಿದ್ದಾನೆ, ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವನಿಷ್ಟು ಮಾರ್ಕ್ಸ್ ತೆಗೆದಿದ್ರು ನಾನು ಖುಷಿ ಪಡ್ತಾ ಇದ್ದೆ. ಯಾಕೆಂದ್ರೆ ಡಾಕ್ಟರ್, ಇಂಜಿನಿಯರ್ ಬಿಟ್ಟು ಬೇರೆ ಹುದ್ದೆಗಳು ಇದೆ, ಬೇರೆ ರೀತಿಯ ಕಾರ್ಯಗಳು ಇದೆ. ಅದ್ರಲ್ಲೂ ಸಹ ಅವ್ರಿಗೆ ತಕ್ಕಂತೆ ಅವರ ಲೆವೆಲ್ಗೆ ಸಾಧನೆ ಮಾಡಬಹುದು. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿದ್ದಾರೆ. ಖಂಡಿತವಾಗ್ಲೂ ಮಕ್ಕಳಿಗೆ ಪ್ರೆಷರ್ ಹಾಕಬಾರ್ದು. ಯಾಕೆಂದ್ರೆ ನಮ್ಮ ಇವತ್ತಿನ ಒಂದು ದುಡುಕು ನಿರ್ಣಯ ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗತ್ತೆ. ದಯವಿಟ್ಟು ಯಾರು ಮಕ್ಕಳ ಮೇಲೆ ಓದಿ ಅಂತ ಪ್ರೆಷರ್ ಹಾಕ್ಬೇಡಿ. ಅವರ ಬುದ್ಧಿಮಟ್ಟ ಅವ್ರಿಗೆ ಗೊತ್ತಿರತ್ತೆ. ನಾವ್ ಏನು ಸಾಧಿಸ್ಬೇಕು ಅನ್ನೋ ಒಂದು ಗುರಿ ಅವರು ಹೈಸ್ಕೂಲ್ ನಲ್ಲೇನೆ, ಈಗಿನ ಕಾಲದ ಮಕ್ಕಳು ಅವರ ಒಂದು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ. ನಾವು ದೊಡ್ಡವರಾದ್ಮೇಲೆ ಈ ತರ ಆಗ್ಬೇಕು, ಏನಾಗ್ಬೇಕು ಅಂತ ಹೇಳಿ. ಅವ್ರ ಇಷ್ಟಕ್ಕೆ ಅವರ ಆದ್ಯತೆ ಏನಿದೆ ಅದ್ರ ಪ್ರಕಾರ ಅವ್ರನ್ನ ಬೆಳೆಯಕ್ ಬಿಟ್ರೆ ಖಂಡಿತವಾಗ್ಲೂ ಮಕ್ಕಳು ಅದರಲ್ಲಿ ಸಾಧನೆ ಮಾಡ್ತಾರೆ. ಸೊ ಮೊದಲನೇ ಬಾರಿ ಎಕ್ಸಾಮ್ ಕ್ಯಾನ್ಸಲ್ ಆದಂತಹ ಸಮಯದಲ್ಲಿ ನಿಮಗೆ ಹೇಗೆ ಅನ್ಸಿತ್ತು? ನಿಮ್ಮ ಮನಸ್ಥಿತಿ ಹೇಗಿತ್ತು? ನೀಟ್ ಮೇ 2026 3ನೇ ತಾರೀಕು ಎಕ್ಸಾಮ್ ಅಲ್ಲಿ ಅವನಿಗೆ 673 ಅಂಕ ಬಂದಿತ್ತು. ನಾವೆಲ್ಲ ತುಂಬಾ ಖುಷಿ ಪಟ್ಟಿದ್ವಿ. ಸೊ ನಾವೇನ್ ಮಾಡಿದ್ವಿ, ಮತ್ತಿನ್ನೊಂದ್ 2-3 ತಿಂಗಳು ಗ್ಯಾಪ್ ಅಲ್ಲಿ ಅವ್ನ್ ಮತ್ತೆ ಹೊರಗಡೆ ಹೋಗ್ತಾನೆ, ನಾವೆಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅಂತ ನಾವು ಲಾಂಗ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡು ಹೊರಗಡೆ ಹೋಗಿದ್ವಿ ನಾವು. ಆ ಟ್ರಿಪ್ ಮಧ್ಯದಲ್ಲಿರುವಾಗ ಈ ರೀತಿ ಒಂದು ಸುದ್ದಿ ಬಂತು, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ, ರೀನೀಟ್ ಆಗತ್ತೆ ಅಂತ. ಅವನು ಒಂಥರ ಗಟ್ಟಿ ಹುಡುಗ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋ ಪ್ರಾಕ್ಟಿಕಲ್ ಹುಡುಗ ತುಂಬಾ. ಬಟ್ ಅವನು ಒಂದು ಎಜುಕೇಶನ್ ವಿಷಯಕ್ಕೆ ಹತ್ತಿದ್ದ ಅವತ್ತೇ ನೋಡಿದ್ ನಾನು. ಇಡೀ ದಿನ ಹತ್ತಿದ್ದಾನೆ ಅವತ್ತು ಕುತ್ಕೊಂಡು. 1 ವರ್ಷದ ಶ್ರಮ ವೇಸ್ಟ್ ಆಯ್ತು ನಂದು, ಏನ್ ಮಾಡೋದು ಅಂತ ಹೇಳ್ಕೊಂಡು. ಮತ್ತ ಅವಾಗ ನಮಗೂ ಒಂಥರ ತುಂಬಾ ಫೀಲ್ ಆಗ್ಬಿಡ್ತು.
ಇಷ್ಟು ಕಷ್ಟಪಟ್ಟು ಓದಿ 1 ವರ್ಷ ಊಟ ಬಿಟ್ಟು ಓದಿದ್ದು ಈ ರೀತಿ ವ್ಯರ್ಥ ಆಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗೋಯ್ತು. ಆಮೇಲೆ ನಾವು ಫೀಲ್ ಮಾಡ್ಕೊಂಡ್ರೆ ಅವ್ನಿಗಿನ್ನೂ ಜಾಸ್ತಿ ಫೀಲ್ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಒಂಥರ ಲೈಟ್ ಆಗಿ ತಗೊಂಡ್ವಿ ನಾವು. ಅವನಿಗೆ ಬುದ್ಧಿ ಹೇಳಿ ತಲೆ ಕೆಡ್ಸ್ಕೋಬೇಡ ಬಿಡು, ಡಾಕ್ಟರ್ ಒಂದೇ ಜೀವನ ಅಲ್ಲ, ನೀನು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಂಗೆ ಎಷ್ಟೇ ಮಾರ್ಕ್ಸ್ ಬಂದ್ರೂ ಪರವಾಗಿಲ್ಲ, ನೀನ್ ಕ್ವಾಲಿಫೈ ಆಗ್ತಿದ್ರು ಪರವಾಗಿಲ್ಲ, ನಾವೇನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬೇರೆ ಅನೇಕ ಫೀಲ್ಡ್ಗಳಿದೆ. CET-ಲಿ ಅವನಿಗೆ ವೆಟರ್ನರಿಯಲ್ಲಿ 900ನೇ ರ್ಯಾಂಕ್ ಬಂದಿದೆ ಸ್ಟೇಟ್ ಮಟ್ಟದಲ್ಲಿ, ಅದು ಒಂದು ಚಾನ್ಸ್ ಇದೆ ನಿನಗೆ. ಬೇರೆ ಫೀಲ್ಡ್ಗಳಿದೆ, ಐಸರಿ ಟ್ರೈ ಮಾಡಿದ್ದೆ ನೀನು, ಅದಕ್ಕೂ ಸಿಗುತ್ತೆ ಸೀಟು ನಿನಗೆ, ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿರು ಅಂತ ಹೇಳಿ ಅವನ ಮನಸ್ಥಿತಿಯನ್ನ ತಿಳಿ ಮಾಡಿದ್ವಿ. ಮುಂದೆ ಏನ್ ಮಾಡ್ಬೇಕು ಮಗ, ನಿಮ್ಮ ಆಸೆ ಏನು ಅಂತ, ನಂಗೆ ಅವ್ರ ಆಸೆ ಕೂಡ ಏನಿದೆ ಅಂತ. ನಾವು ಇದುವರೆಗೂ ನಮ್ಮ ಮಕ್ಕಳಿಗೆ ಇದೇ ರೀತಿ ಮಾಡಿ ಅಂತ ಯಾವತ್ತೂ ಪ್ರೆಷರ್ ಹಾಕಿಲ್ಲ, ಅವರ ಇಷ್ಟಕ್ಕೆ ಬಿಟ್ಟಿದೀವಿ. ಯಾಕೆಂದ್ರೆ ನಮ್ಮ ಇಷ್ಟಕ್ಕೆ ಒಂದು ಸಬ್ಜೆಕ್ಟ್ ತಗೊಂಡು ಓದಿ ಅದರಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಾಗ ನಾವು ಅವ್ರಿಗೆ ಬೈಯೋದು, ಅವರ ಮನಸ್ಥಿತಿಗಳು ಸೂಕ್ಷ್ಮವಾಗಿರುತ್ತೆ. ಸೊ ಅವರಿಗೆ ಬಿಟ್ಟಿದ್ದು ಅದು. ಯಾಕೆಂದ್ರೆ ಈ MBBS ಗೆ ಜಾಯಿನ್ ಆಗ್ತಾನೆ ಅವನು ಇವಾಗ. ಈ 4.5 ವರ್ಷ ಕೋರ್ಸ್ ಅಲ್ಲಿ ಡೆಂಟಲ್ ಬಿಟ್ಟು ಬೇರೆ ಎಲ್ಲಾ ಸಬ್ಜೆಕ್ಟ್ನು ಟಚ್ ಮಾಡ್ತಾರೆ. ಸೊ ಅವಾಗ ಈಗ್ಲೇ ಇಂಥದ್ ಮಾಡ್ತೀನಿ ಅಂತ ಹೇಳಿಕ್ಕಾಗಲ್ಲ. ಯಾಕೆಂದ್ರೆ ಅವನಿಗೆ ಬಯಾಲಜಿ ಅಂದ್ರೆ ತುಂಬಾ ಇಷ್ಟ. ಬಯಾಲಜಿಯಲ್ಲಿ ಅವನು ಹೈಯೆಸ್ಟ್ ಸ್ಕೋರ್ 350 ತೆಗ್ದಿದ್ದಾನೆ. ಇಂಟರ್ನ್ಶಿಪ್ ಮಾಡುವಾಗ ಅಥವಾ ಕೋರ್ಸ್ ಮಾಡುವಾಗ ಎಲ್ಲಾ ಸಬ್ಜೆಕ್ಟ್ಗಳು ಟಚ್ ಆಗತ್ತೆ. ಅದರಲ್ಲಿ ಅವನಿಗೆ ಯಾವುದರ ಕಡೆ ಆಸಕ್ತಿ ಬೆಳೆಯುತ್ತೋ, ಯಾವುದು ಅವನಿಗೆ ತುಂಬಾ ಗಮನ ಕೊಟ್ಟು ಓದ್ತಾನೆ, ಅದ್ರ ಮೇಲೇನೆ ಅವನು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿ ಅಂತ ನಾವು ಇಷ್ಟಪಡ್ತೀವಿ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ರೀನೀಟ್ ಅಂತ ಆದಾಗ ಸುಮಾರು ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರು. ಸೊ ಆತ್ಮಹತ್ಯೆ ಒಂದೇ ಯಾವುದೇ ಸಮಸ್ಯೆಗೂ ಪರಿಹಾರ ಅಲ್ಲ, ಇದ್ದು ಸಾಧಿಸ್ಬೇಕು. ಈಗ ಆ ಮಕ್ಕಳು ಹೋದ್ರು, ಅವರ ತಂದೆ ತಾಯಿ ಜೀವನ ಪೂರ್ತಿ ಪರಿತಪಿಸ್ಬೇಕು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಸೊ ಆ ಮಕ್ಕಳನ್ನ ಕಳ್ಕೊಂಡು ಆ ತಂದೆ ತಾಯಿ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ನನಗೆ ಫೀಲ್ ಮಾಡ್ಬೋದು ನಾವು ಪೇರೆಂಟ್ ಆಗಿ. ಸೊ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಆಗ್ಲಿ ಮಕ್ಳ ಮೇಲೆ ಒತ್ತಡ ಹೇರ್ಬೇಡಿ, ಇಂಥದೇ ಓದಿ ಇಂಥದೇ ಮಾಡಿ ಅಂತ. ಮಕ್ಕಳು ಕೂಡ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಸಹ ಡಿಪ್ರೆಷನ್ಗೆ ಹೋಗ್ಬೇಡಿ. ನಿಮ್ಮ ಜೊತೆ ಪೇರೆಂಟ್ಸ್ ಇರ್ತಾರೆ, ನೀವು ಓದಿದ ಗುರುಗಳು ಇರ್ತಾರೆ, ಎಲ್ಲರೂ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ, ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಇರ್ತಾರೆ. ಡಾಕ್ಟರ್ ಓದೋದೊಂದೇ, ಇಂಜಿನಿಯರ್ ಓದೋದೊಂದೇ ಜೀವನ ಅಲ್ಲ. ಕೆಲವರಿಗೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತೆ, ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇರುತ್ತೆ. ಸೊ ನಿಮ್ಮ ಆಯ್ದುಕೊಳ್ಳುವ ಫೀಲ್ಡ್ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದರಲ್ಲೇ ಮುಂದುವರಿರಿ, ಅದರಲ್ಲೇ ಸಾಧನೆ ಮಾಡ್ಬೋದು ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸರಸ್ವತಿ ಅಂತ. ನಾನು ಆಯುಷ್ ಅನಿಲ್ ಅವರ ಅಜ್ಜಿಯ ತಂಗಿ. ಮೊಮ್ಮಗ ಸಾಧನೆ ಮಾಡಿದ್ದಾರೆ, ಇಡೀ ಜಿಲ್ಲೆಗೆ ಮೊದಲನೇ ಸ್ಥಾನ ನೀಟ್ನಲ್ಲಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ನನ್ಗಂತೂ ತುಂಬಾ ಖುಷಿ. ಯಾಕಂದ್ರೆ ನನ್ನನ್ನ ಹುಟ್ಟಿ ಬೆಳೆಸಿದ ಮನೆ ಇದು. ಹಂಗಾಗಿ ನನಗೆ ನಾನಿವತ್ತು ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ. ಆ ಒಳ್ಳೆ ಜೀವನ ಕಾರಣನೇ ಅವನ ಅಜ್ಜಿ. ಹಾಗಾಗಿ ನನ್ಗಂತೂ ಆಮೇಲೆ ನಾನು ಬೇರೆ ಮನೆಗಳನ್ನ ಇದಿಲ್ಲ, ನಾನೇ ಈ ಮನೆ ಮಗಳಂಗೆ ಇದ್ದವಳು. ಅವನ ಬಗ್ಗೆ ನಾನು ಹೆಚ್ಚು ನಿಗಾ ತಗೊಳ್ತಾ ಇದ್ದೆ. ನಾನು ಯಾವಾಗ ಬಂದ್ರು ಅಷ್ಟೇ, ಮಗನೇ ಓದು, ಯಾಕಂದ್ರೆ ನಾನು ಒಬ್ಬ ಹೆಡ್ ಮೇಡಮ್ ಆಗಿದ್ದವಳು. ಹಾಗಾಗಿ ಓದು ಮಗನೇ ಓದು ಅಂತ ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೆ ಅವನಿಗೆ. ಅವನಲ್ಲಿ ಓದ್ತಿದ್ದಾಗ ನಾನೇ ಹೋಗಿ ಕದ್ದು ನೋಡೋದು ಮಾಡೋದು ಇದೆಲ್ಲ ನನ್ಗೊಂಥರ, ಯಾಕಂದ್ರೆ ನಾನು ಮೊದ್ಲಿಂದ ಅಭ್ಯಾಸ ಹಾಗೆ. ಮಕ್ಳ ಎಜುಕೇಶನ್ ಬಗ್ಗೆ ತುಂಬಾ ನಿಗಾ ಕೊಡೋಳು ನಾನು. ಆಮೇಲೆ ಒಂದೇನಂದ್ರೆ ಹಾಗಾಗಿ ಅವನ ಬಗ್ಗೆ ನನಗೆ ತುಂಬಾ ನಿಗಾ ಇರ್ತಾ ಇತ್ತು. ಅವನು ರಿಸಲ್ಟ್ ಕೇಳಿ ನನಗೆ ತುಂಬಾ ಖುಷಿ. ನನಗೆ ಅವತ್ತು ನಿಜವಾಗೂ ಆ ರಿಸಲ್ಟ್ ಬಂದಿ ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಆ ಸಂತೋಷಕ್ಕೆ ಅಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದೆ. ಆ ರೀತಿಯಾಗಿ ನನ್ಗಂತೂ ತುಂಬಾ ಸಂತೋಷ ಆಗಿದೆ. ಅವನಿಗೆ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಮುಂದೆ ಅಂತ ಖುಷಿ ಕಣ್ಣಲ್ಲೇ ಕಾಣಿಸ್ತಾ ಇದೆ. ಮುಂದೆ ಏನಾಗಬೇಕು ಮೊಮ್ಮಗ ಅಂತ ಇಷ್ಟಪಡ್ತೀರಾ? ನಮ್ಮ ಮಗ ಮುಂದೆ ಒಳ್ಳೆ ಡಾಕ್ಟರ್ ಆಗಿ ತುಂಬಾ ಸಮಾಜಕ್ಕೆ ಸೇವೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಫ್ಯಾಮಿಲಿನೇ ಹಾಗೆ, ನಮ್ಮ ಅಜ್ಜಿಯಿಂದನೂ ಬಂದಿರೋದೇ ಹಂಗೆ. ಸಮಾಜ ಸೇವೆನೇ ನಮ್ದು ಮೇನ್ ಉದ್ದೇಶ. ನಾವು ಜೀವನ ಮಾಡೋದ್ರ ಜೊತೆಲಿ ನಾವು ಉತ್ತಮವಾಗಿ ಜೀವನ ಮಾಡಿ, ನಾವು ದುಡ್ದಿದ್ದ ಜೀವನ ಇದರಲ್ಲಿ ಹೆಚ್ಚಾಗಿ ಸಮಾಜಕ್ಕೆ ನಾವು ಸೇವೆ ಸಲ್ಲಿಸ್ಬೇಕು ಅನ್ನೋದು ಇವತ್ತು ನಾನ್ ಮಾಡ್ತಿರೋದು ಅದನ್ನೇ. ಆಮೇಲೆ ಅವರ ತಂದೆನೂ ಕೂಡ ಅಷ್ಟೇ ದುಡಿತಾರೆ, ದುಡಿದ ದುಡ್ಡನ್ನ ಹೆಚ್ಚಾಗಿ ಸಮಾಜಕ್ಕೆ ಸಲ್ಲಿಸ್ತಾ ಇರೋದು. ತಂದೆ ತಾಯಿ ಅಜ್ಜಿ ಮಾಡಿದ್ದು ಅದನ್ನೇ.
ನಮ್ಮ ಅಜ್ಜಿ ಕಾಲದಿಂದಲೂ ನಾವು ಮಾಡಿರೋದು ಸಮಾಜಕ್ಕೆ ಸೇವೆ ಸಲ್ಲಿಸಿರೋದು ಜಾಸ್ತಿ. ಆಗ ಇವತ್ತು ನಾನು ಎಲ್ಲಿ ಹೋಗ್ಲಿ ಹೇಳೋದು ಜನರಿಗೆ ಅದನ್ನೇ, ಮಕ್ಳಿಗೆ ನೀವು ಸಮಾಜಕ್ಕೆ 4 ಜನಕ್ಕೆ ಉಪಯೋಗ ಆಗೋಂಗೆ ಬದುಕಿ ಬಾಳಿ ಅನ್ನೋದು. ಹಾಗಾಗಿ ಅವನು ಕೂಡ ಅಷ್ಟೇ, ಅವನ ಸೇವೆಯನ್ನ ಸಮಾಜಕ್ಕೆ ಜಾಸ್ತಿ ಸಲ್ಲಿಸ್ಬೇಕು ಅನ್ನೋದು ನನ್ನ ಆಸೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಾಂತ ಅಂತ, ಆಯುಷ್ ಅನಿಲ್ ಅವರ ಅಜ್ಜಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಮೊಮ್ಮಗ ಜಿಲ್ಲೆಗೆ ಮೊದಲನೇ ಸ್ಥಾನ? ನನಗೆ ತುಂಬಾ ಖುಷಿಯಾಗಿದೆ. ಅಂದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ, ಮಗನೇ ಯಾವತ್ತು ಫಸ್ಟ್ ಸ್ಥಾನಕ್ಕೆ ಟ್ರೈ ಮಾಡು, ಫಸ್ಟ್ ಸ್ಥಾನಕ್ಕೆ ಟ್ರೈ ಮಾಡುತ್ತದೆ. ನನಗೆ ಒಂದು ಫಸ್ಟ್ ಬಂದೇನೆ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಇನ್ನೂ ನಮ್ಗೆ ಇನ್ನೂ ಏನ್ ಆಸೆ ಇತ್ತು, ಇನ್ನೂ ಹೆಚ್ಚು ಮಾರ್ಕ್ಸ್ ತೆಗಿಬೇಕಿತ್ತು, ಅಂದ್ರೆ ಅವನ ಮಟ್ಟಕ್ಕೆ ಅವ್ನು ತೆಗಿಬೇಕಿತ್ತು. ಅದೊಂದು ಚೂರು ಇದಿದೆ, ಆದ್ರೂ ಪರವಾಗಿಲ್ಲ, ಜಿಲ್ಲೆಗೆ ಫಸ್ಟ್ ಬಂದೇನೆ, ಅದು ತುಂಬಾ ಖುಷಿಯಾಗಿದೆ. iSiri Today, Voice of Democracy.